ಚಿತ್ರರಂಗಕ್ಕೆ ಮತ್ತೊಂದು ದೊಡ್ಡ ಮಟ್ಟಿಗೆ ಆಘಾತಕಾರಿಯಾದ ಸುದ್ದಿ ಅಂತಲೇ ಹೇಳ್ಬೋದು. ಹೌದು, ಕನ್ನಡ ಸಿನಿಮಾ ರಂಗಕ್ಕೆ ಇದೊಂದು ತುಂಬಲಾರದ ನಷ್ಟ ಮತ್ತು ತುಂಬಲಾರದಂತ ಒಂದು ಹೇಳ್ಬೋದು. ಬೇಬಿ ಇಂದಿರಾ ಅವರು ಇನ್ನಿಲ್ಲ ಅಂತ ಹೇಳ್ಬೋದು. ಹಾಗಾದರೆ ಬೇಬಿ ಇಂದಿರಾ ಅವರು ಯಾರು ಅಂತ ನೋಡ್ತಾ ಬಂದರೆ, ಪುಟಾಣಿ ಏಜೆಂಟ್ 1, 2, 3 ಮತ್ತು ಪ್ರಚಂಡ ಪುಟಾಣಿಗಳು ಎಂಬ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದರು ಮತ್ತು ಸಾಕಷ್ಟು ಬಾಲನಟ ಸಿನಿಮಾಗಳಲ್ಲಿ ಬೇಬಿ ಇಂದಿರಾ ಅವರು ಕಾಣಿಸ್ಕೊಂಡಿದ್ದರು. 1985ರಲ್ಲಿ ಪುಟಾಣಿ ಏಜೆಂಟ್ 1, 2, 3 ಬ್ಲಾಕ್ ಬಸ್ಟರ್ ಕೊಂಡಂಥ ಸಿನಿಮಾ ಅಂತ ಹೇಳ್ಬೋದು. ಅಂಬರೀಷ್ ಅವರು ಮತ್ತು ಪ್ರಭಾಕರ್ ಅವರು ಅಭಿನಯಿಸಿದಂಥ ಈ ಸಿನಿಮಾ ದೊಡ್ಡ ಮಟ್ಟಿಗೆ ಹೆಸರು ಕೂಡ ತಂದು ಕೊಟ್ಟಿತ್ತು. ಇದಾದ ನಂತರ ಬೇರೆ ಕೆಲವೊಂದು ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡ್ರು. 1992, 93 ತನಕ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಂಥ ಇವರು ತದನಂತರ ಮದುವೆನೂ ಸಹ ಆದರು. 94ನೇ ಇಸ್ವಿಯಲ್ಲಿ ಅವರು ಮದುವೆ ಆಗಿ ತಮಿಳುನಾಡಲ್ಲಿ ಹೋಗಿ ಸೆಟ್ಲ್ ಆದರು. ನಂತರ ಬೇಬಿ ಇಂದಿರಾ ಅವರು ಏನಾದರೂ ಎಲ್ಲೋರು ಯಾರಿಗೂ ಸಹ ಗೊತ್ತಿರಲಿಲ್ಲ. ಇತ್ತೀಚೆಗೆ ಒಂದು ಯೂಟ್ಯೂಬ್ನವರು ಹುಡ್ಕೊಂಡು ಹೋದ ನಂತರ 35 ವರ್ಷಗಳಾದ ನಂತರ ಅವರ ಜೀವನದ ಎಲ್ಲ ಮೆಲುಕುಗಳನ್ನು ಹಾಕಿಕೊಂಡರು. ಹಾಗೆ ಚಿತ್ರರಂಗಕ್ಕೆ ಮತ್ತೆ ವಾಪಸ್ ಬರೋದಂತೂ ಇಲ್ಲ. ಹಾಗಾಗಿ ನಾನು ಸಿನಿಮಾಗೆ ಸಂಪೂರ್ಣವಾಗಿ ದೂರ ಉಳ್ಕೊಂಡೆ, ಮತ್ತು ನನಗೆ ಅಭಿನಯಿಸಬೇಕು ಅಂತ ಏನಿಲ್ಲ. ಆದರೆ ಕನ್ನಡ ಸಿನಿಮಾಗಳಲ್ಲೇ ನಾನು ತುಂಬ ನೋಡ್ತಾ ಇರ್ತೀನಿ ಅಂತ ಹೇಳಿ ಬೇಬಿ ಇಂದಿರಾ ಅವರು ಹೇಳ್ಕೊಳ್ತಾರೆ. ಹೀಗಾಗಿ ಬೇಬಿ ಇಂದಿರಾ ಅವರು 40 ವರ್ಷಗಳಿಂದನೂ ಚಿತ್ರರಂಗದಿಂದ ಏನಿಲ್ಲವಾದರು ಅಂತ